ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟ ಎನ್ನುವುದು ಆರಂಭ ಆದದ್ದು 2013ರಲ್ಲಿ. ಆದರೆ ಅದರ ಹಿನ್ನೆಲೆಯಲ್ಲಿ ಒಂದಷ್ಟು ಘಟನೆಗಳು ನಡೆದಿದ್ವು. ಅಂದರೆ 2012 ಮತ್ತು ಅದಕ್ಕಿಂತ ಹಿಂದಿನಿಂದಲೂ ದಕ್ಷಿಣ ಕನ್ನಡದ ಕರಾವಳಿ ಭಾಗದಲ್ಲಿ ಬಲಪಂಥೀಯ ಚಟುವಟಿಕೆಗಳು ತುಂಬ ನಡೀತಾ ಇದ್ವು. ಅದು ಪಬ್ ಅಟ್ಯಾಕ್ ಆಗಿರ್ಬೋದು, ಅಥವಾ ಹೋಮ್ ಸ್ಟೇ ದಾಳಿ ಆಗಿರ್ಬೋದು, ಅಥವಾ ಅನೈತಿಕ ಪೊಲೀಸ್ಗಿರಿ ಆಗಿರ್ಬೋದು. ಇವೆಲ್ಲ 2012ಕ್ಕೂ ಪೂರ್ವಭಾವಿಯಲ್ಲಿ ನಡೀತಾ ಇದ್ದಂಥ ಚಟುವಟಿಕೆಗಳು. ಅದು ಆ ಭಾಗದ ಎಲ್ಲ ಜನರನ್ನ ಒಂದು ರೀತಿಯಲ್ಲಿ ದಿಗಿಲುಗೊಳಿಸಿದ, ಆತಂಕಗೊಳಿಸಿದ, ಮತ್ತು ಇಂಥದ್ದಕ್ಕೆ ಏನನ್ನಾದರೂ ಪ್ರತಿಕ್ರಿಯೆ ಕೊಡಬೇಕಲ್ಲ ಅನ್ನುವಂಥ ಅನಿಸಿದ ಕ್ಷಣಗಳವು. ಅದೇ ವೇಳೆಗೆ 2012ರಲ್ಲಿಯೇ ನಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ನಿರ್ಭಯ ಪ್ರಕರಣ ಅನ್ನೋದು ನಡೀತು. ಆವಾಗ ಮಂಗಳೂರಿನಲ್ಲಿ ಇದ್ದಂಥ ಪ್ರಗತಿಪರ ಮಹಿಳಾ ಪರವಾಗಿ ಕೆಲಸ ಮಾಡ್ತಾ ಇರುವಂಥ ಅನೇಕ ಗೆಳತಿಯರು, ನಾವು ಪ್ರತಿ ಬಾರಿ ಇಂಥ ಘಟನೆ ನಡೆದಾಗ ಒಂದು ಏನು ಸಭೆ ಮಾಡ್ತೀವಿ, ಒಂದು ವಿರೋಧವನ್ನು ವ್ಯಕ್ತಪಡಿಸ್ತೀವಿ, ಒಂದು ಲೇಖನ ಬರಿತೀವಿ, ಅಥವಾ ಬೀದಿಗೆ ಇಳಿತೀವಿ, ಇದರಿಂದ ಆಚೆಗೆ ನಮ್ಗೇನೂ ಮಾಡೋಕ್ಕೆ ಆಗ್ತಾ ಇಲ್ಲಲ್ಲ ಅಂತ ಅನಿಸಿದಂಥದ್ದು. ಅದು ಬರೀ ಅನಿಸಿಕೆ ಅಲ್ಲ, ತುಂಬ ತೀವ್ರವಾಗಿ ಏನಾದರೂ ಒಂದು ರೀತಿಯಲ್ಲಿ ನಾವು ಇದನ್ನ ತಡೆಯುವ ಪ್ರಯತ್ನ ಮಾಡಬೇಕು ಅಂತ ಅನ್ನಿಸಿದ ಕ್ಷಣ ಅದು. 2012ರ ಡಿಸೆಂಬರಲ್ಲಿ ಯಾವಾಗ ಪಬ್ ಮತ್ತು ಹೋಮ್ ಸ್ಟೇ ದಾಳಿ ಆಯಿತೋ, ಆವಾಗ ಅಲ್ಲಿಯ ಎಲ್ಲ ಗೆಳತಿಯರು ಸೇರಿಕೊಂಡು ನಾವು ಮೊದಲು ಒಂದು ಸತ್ಯಶೋಧನಾ ವರದಿ ಮಾಡೋಣ ಅಂತಂದು, ಹಾಗೆ ನಾವು ಹ್ಯೂಮನ್ ರೈಟ್ಸ್ ಸಂಘಟನೆಯ ಜೊತೆಗೆ ಕೆಲಸ ಮಾಡಿದ್ವಿ. ಅದಾದ ಬಳಿಕ ನಾವು ಮಾಡ್ತಾ ಇದ್ದಂಥ ಕೆಲಸವನ್ನು ಗಮನಿಸಿದ ಅನೇಕ ಗೆಳತಿಯರು ಮತ್ತು ಕರ್ನಾಟಕದ ಬೇರೆ ಬೇರೆ ಭಾಗದ ಸ್ನೇಹಿತರು, ಇದು ಕೇವಲ ಕರಾವಳಿ ಭಾಗದ ಸಮಸ್ಯೆ ಅಲ್ಲ, ಇದು ಕರ್ನಾಟಕದ ಎಲ್ಲರ ಸಮಸ್ಯೆ ಅನ್ನುವಂಥದ್ದನ್ನು ಅವರು ಮನವರಿಕೆ ಮಾಡಿಕೊಂಡು, ನಾವು ಇಡೀ ರಾಜ್ಯ ಮಟ್ಟದಲ್ಲಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಗಟ್ಟಿಯಾದಂಥ ಧ್ವನಿಯನ್ನು ಈ ಸಮಾಜಕ್ಕೆ ಅಂದರೆ ಸಮಾಜ ವಿರೋಧಿ ಚಟುವಟಿಕೆಗಳಿಗೆ ನಾವು ವ್ಯಕ್ತಪಡಿಸಬೇಕು ಅಂತ ಹೇಳಿಕೊಂಡು ಅವರು ತೀರ್ಮಾನಿಸಿದ ಕ್ಷಣ. ಹೀಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ನಾವು ಆರಂಭ ಮಾಡೋಣ, ಅದನ್ನು ಎಲ್ಲರೂ ಸೇರಿ ಮಾಡೋಣ, ಮತ್ತು ಆ ಮೂಲಕ ಈ ಸಮಾಜ ವಿರೋಧಿ ಶಕ್ತಿಗಳಿಗೆ ನಮ್ಮ ಪ್ರತಿರೋಧವನ್ನು ತೋರೋಣ ಅಂತ ಮಾಡಿದ 2013ರ ಮಾರ್ಚ್ 7, 8 ಈ 2 ದಿನಗಳನ್ನು ನಾವು ಆಯ್ಕೆ ಮಾಡಿಕೊಂಡಿದ್ವಿ. ಇದು ಈ ಒಕ್ಕೂಟದ ಮೊದಲ ಪ್ರಯತ್ನ. ಹಾಗೆ ನಾವು ಆರಂಭ ಮಾಡಿದಾಗ ನಾವು ಹೇಗೆ ಮಾಡೋದು ಅಂತ ಎಲ್ಲರೂ ಚರ್ಚೆ ಮಾಡಿ ಒಂದು 3 ಮುಖ್ಯವಾದಂಥ ಚಟುವಟಿಕೆಗಳನ್ನು ಅವತ್ತು ಹಮ್ಮಿಕೊಂಡಿದ್ವಿ. ಒಂದು, ಯುವಜನತೆಯನ್ನು ನಾವು ಮುಟ್ಟುವ, ಅವರಿಗೆ ಈ ಸಮಾಜದಲ್ಲಿ ನಡೀತಾ ಇರುವಂಥ ಮಹಿಳೆಯರ ಮೇಲಿನ ಶೋಷಣೆಯ ಕಾರಣಗಳು, ಹಿನ್ನೆಲೆ ಮತ್ತು ಪರಿಣಾಮಗಳನ್ನು ಅವರಿಗೆ ಮುಟ್ಟಿಸ್ಬೇಕು. ಅದಕ್ಕಾಗಿ ಒಂದು ದಿನದ ವಿಚಾರ ಸಂಕಿರಣವನ್ನು ಯುವ ಜನರನ್ನು ಗಮನದಲ್ಲಿಟ್ಕೊಂಡು ಮಾಡುವಂಥದ್ದು ಒಂದು ಕಾರ್ಯಕ್ರಮ. ಎರಡನೇದು, ಹೆಣ್ಮಕ್ಳು ಯುದ್ಧ ವಿರೋಧಿಯಾದಂಥ ನಿಲುವನ್ನು ಹೊಂದಿದಂಥವರು ಅನ್ನುವ ಕಾರಣಕ್ಕಾಗಿ ಕಪ್ಪು ಉಡುಗೆಯಲ್ಲಿ ಮಹಿಳೆಯರ ಪ್ರತಿಭಟನೆ ಅನ್ನುವಂಥದ್ದು 2. ಮತ್ತು ಒಂದು, ಇಡೀ ಸಮಾಜದ ಎಲ್ಲ ಸಮುದಾಯಗಳ ಮತ್ತು ಎಲ್ಲ ವರ್ಗಗಳ ಜನರು ಒಟ್ಟು ಸೇರಿ ಒಂದು ಬೃಹತ್ ರ್ಯಾಲಿ ಮತ್ತು ಜಾಥಾವನ್ನು ಮಾಡುವುದು, ಆ ಮೂಲಕ ಒಂದು ಸಂದೇಶವನ್ನು ಕೊಡಬೇಕು ಅಂತ ಹೊರಟದ್ದು. ಇದು 2013ರಲ್ಲಿ ಆದಂಥ ಒಂದು ಮುಖ್ಯವಾದಂಥ ಬೆಳವಣಿಗೆ. ಆಗ ಮೊದಲು ಇದ್ದ ಹೆಸರು ಮಹಿಳಾ ದೌರ್ಜನ್ಯ ವಿರೋಧಿ ವೇದಿಕೆ ಅಂತ ಇತ್ತು. ಆ ನಂತರ 8ನೇ ತಾರೀಕು ಮಾರ್ಚ್ 2013ರಲ್ಲಿ ನಾವು ಅದನ್ನು ವೇದಿಕೆ ಬೇಡ, ಒಕ್ಕೂಟವಾಗಿ ಮಾಡೋಣ ಅಂತ ಹೇಳಿಕೊಂಡು ತೀರ್ಮಾನ ಮಾಡಿ, ಅಲ್ಲಿಂದ ಪ್ರತಿ ವರ್ಷ ಒಂದೊಂದು ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡುವುದಕ್ಕೆ ನಾವು ಆರಂಭ ಮಾಡಿದ್ವಿ. ಇದು ಒಂದು ನಿಮಿತ್ತ. ಬಹುಶಃ ಎಲ್ಲರೂ ಯೋಚನೆ ಮಾಡ್ತಾ ಇದ್ವಿ, ಎಲ್ಲರೂ ಯಾವುದನ್ನು ನಾವು ಪ್ರತಿರೋಧಿಸಬೇಕು ಅಂತ ಅಂದ್ಕೊಂಡಿದ್ವೋ ಅಂಥವರೆಲ್ಲರೂ ಸೇರುವುದಕ್ಕೆ ಒಂದು ನಿಮಿತ್ತವಾಗಿ ಈ ಘಟನೆ, ಈ ವಿದ್ಯಮಾನ ನಡೀತು ಅಂತ ನಾನು ಅಂದ್ಕೊಳ್ತೀನಿ. ಹೀಗೆ ಮಂಗಳೂರಲ್ಲಿ ಆರಂಭವಾದಂಥ
ಈ ಒಕ್ಕೂಟದ ಚಟುವಟಿಕೆ ಮುಂದೆ ಮೈಸೂರಿಗೆ ಬಂತು, ಬೆಂಗಳೂರಿಗೆ, ಆನಂತರ ವಿಜಯಪುರ, ಕೊಪ್ಪಳ, ಧಾರವಾಡ, ಶಿವಮೊಗ್ಗ, ಆನಂತರ ಮಂಡ್ಯ, ಕೋಲಾರ, ಆನಂತರ ಅಲ್ಲಿಂದ ಕಲಬುರಗಿ, ಅಲ್ಲಿಂದ ತುಮಕೂರು, ಉಡುಪಿ, ಹೀಗೆ 12 ಜಿಲ್ಲೆಗಳಲ್ಲಿ ನಡೆದು ಈ ಬಾರಿ ನಾವು ಹೊಸಪೇಟೆಯಲ್ಲಿ, ವಿಜಯನಗರ ಜಿಲ್ಲೆಯಲ್ಲಿ ನಾವು ಈ ಒಕ್ಕೂಟದ ಚಟುವಟಿಕೆಯನ್ನು ನಾವು ಮಾಡ್ತಾ ಇದ್ದೀವಿ. 7, 8 ಇಲ್ಲೂ ಕೂಡ ನಾವು ಒಕ್ಕೂಟದ ಸಮಾವೇಶವನ್ನು, ವಿಚಾರ ಸಂಕಿರಣವನ್ನು ಮಾಡ್ತಾ ಇದ್ದೀವಿ. ಇದರ ಹಿನ್ನೆಲೆ ಆದರೆ ಇವೆಲ್ಲವುಗಳ ಒಂದು ಪ್ರಯೋಜನದ ಬಗ್ಗೆನೂ ನಾನು ಒಂದು ಸ್ವಲ್ಪ ಹೇಳಬೇಕಾಗಿದೆ. ಇವೆಲ್ಲವುಗಳ ಮೂಲಕ ನಾವು ಈಗ 13 ಜಿಲ್ಲೆಗಳಲ್ಲಿ ಸಮಾನ ಮನಸ್ಕ ಸಂಘಟನೆಗಳನ್ನು, ಸ್ನೇಹಿತರನ್ನು ಸಂಪರ್ಕಿಸುವುದಕ್ಕೆ, ಒಂದು ಬಗೆಯ ಒಗ್ಗಟ್ಟನ್ನು ಸ್ಥಾಪಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗಿದೆ. ಮತ್ತು ಎಲ್ರಿಗೂ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ. ಆದರೆ ಒಂದೊಂದು ಗುಂಪು ಯಾವ್ಯಾವ ವಿಷಯದಲ್ಲಿ ಕೆಲಸ ಮಾಡ್ತಾ ಇದೆಯೋ ನೊಂದವರಿಗೆ ಅವರನ್ನು ಕನೆಕ್ಟ್ ಮಾಡುವ ಕೆಲಸವನ್ನು ಒಕ್ಕೂಟ ಅದು ಮಾಡ್ತಾ ಇದೆ. ಇದು ನಮಗೆ ನಮ್ಮ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸಿದೆ, ನಮ್ಮ ಸ್ನೇಹಿತ ವಲಯವನ್ನು ವಿಸ್ತರಿಸಿದೆ. ಮತ್ತು ಒಟ್ಟಾಗಿ ಇವತ್ತು 12 ಸಮಾವೇಶಗಳ ನಂತರ ನಮ್ಮ ಕರ್ನಾಟಕದಲ್ಲಿ ಈ ಒಕ್ಕೂಟಕ್ಕೆ ಒಂದು ನಿರ್ದಿಷ್ಟವಾದಂಥ ಒಂದು ಅಸ್ಮಿತೆ ಅನ್ನುವಂಥದ್ದು, ಈ ಕೆಲಸದ ಬಗ್ಗೆ ಒಂದು ಸಮಾಜದ ಒಳಗಡೆ ಒಂದು ಅರಿವು ಅನ್ನುವುದು ಸ್ಥಾಪನೆ ಆಗುವುದಕ್ಕೆ ಸಾಧ್ಯ ಆಗಿದೆ. ಇದರಲ್ಲಿ ಕೇವಲ ಬರೇ 2 ದಿವಸಕ್ಕೆ ಸೀಮಿತನ ನಿಮ್ಮದು ಅಂತ ಅನೇಕರು ಕೇಳ್ತಾ ಇರ್ತಾರೆ. ಹಾಗೇನಿಲ್ಲ, ನಾವು ಬೇರೆ ಬೇರೆ ನೆಲೆಯಲ್ಲಿ ಕೆಲಸಗಳನ್ನು ಕಾಲದಿಂದ ಕಾಲಕ್ಕೆ ಮಾಡ್ತಾ ಬಂದಿದ್ದೀವಿ. ಉದಾಹರಣೆಗೆ ಅರಿವಿನ ಪಯಣದಂಥ ಒಂದು ಚಟುವಟಿಕೆಯನ್ನು ಇದರ ಭಾಗವಾಗಿ ನಾವು ಹಮ್ಮಿಕೊಂಡು ಅಲ್ಲಿಂದ ಯುವ ಜನತೆಯನ್ನು, ಹೆಣ್ಮಕ್ಳನ್ನು, ಸಾಮಾಜಿಕರನ್ನು ಜೆಂಡರ್ ಸೆನ್ಸಿಟಿವ್ನೆಸ್ ಕ್ರಿಯೇಟ್ ಮಾಡುವುದಕ್ಕಾಗಿ ಬಳಸ್ಕೊಳ್ತಾ ಇದ್ದೀವಿ. ಅದಕ್ಕಾಗಿ ಯಾವ ಜಿಲ್ಲೆಯಲ್ಲಿ ನಾವು ಕೆಲಸ ಮಾಡ್ತೀವೋ ಆ ಜಿಲ್ಲೆಯಲ್ಲಿ ಸುಮಾರು 6-7 ತಿಂಗಳು ಕನಿಷ್ಠ ನಾವು ಈ ದಿಕ್ಕಲ್ಲಿ ಕೆಲಸ ಮಾಡ್ತಾ ಬೇರೆ ಬೇರೆ ಜನರನ್ನು ತಲುಪಲಿಕ್ಕಾಗಿದೆ. ಈಗಾಗಲೇ ಲಕ್ಷಾಂತರ ಜನರನ್ನು ನಾವು ಈ ಕಾರ್ಯಕ್ರಮದ ಮೂಲಕ ನಾವು ತಲುಪಲಿಕ್ಕೆ ಸಾಧ್ಯ ಆಗಿದೆ. ಇನ್ನೊಂದು, ಒಕ್ಕೂಟದ ನಮ್ಮ ಒಳಗಡೆಯೇ ಒಂದು ಬೌದ್ಧಿಕವಾದಂಥ ಒಂದು ಬೆಳವಣಿಗೆಗಾಗಿ ನಾವು ಅಧ್ಯಯನ ಪ್ರವಾಸ ಅನ್ನುವಂಥದ್ದನ್ನು ಇಟ್ಕೋತೀವಿ. ಅಧ್ಯಯನ ಶಿಬಿರವನ್ನು ಕಡ್ಡಾಯವಾಗಿ ನಾವು ಮಾಡ್ತೀವಿ. ಆ ಮೂಲಕ ನಮ್ಮ ಸದಸ್ಯರ ಒಳಗಡೆ ಅವರ ಆಲೋಚನೆಗಳನ್ನು ನಾವು ವಿಸ್ತರಿಸುವ, ಹೊಸ ಹೊಸ ಸಂಗತಿಗಳಿಗೆ ತೆರೆದುಕೊಳ್ಳುವ, ಪರಸ್ಪರ ನಾವು ನಮ್ಮ ಅನುಭವಗಳನ್ನು, ಜ್ಞಾನವನ್ನು ಹಂಚಿಕೆ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದು ನಿರಂತರ ನಡೀತಾ ಇದೆ. ಮತ್ತು ಕಳೆದ ವರ್ಷದಿಂದ ನಾವು 8 ತಿಂಗಳಿಂದಲೂ ಹೊಸಪೇಟೆಯಲ್ಲಿ ಈ ಚಟುವಟಿಕೆಯನ್ನು ಮುನ್ನಡೆಸ್ಕೊಂಡು ಬಂದಿದ್ದೀವಿ. ಕೌದಿ ಅನ್ನುವಂಥ ಕೌದಿಯನ್ನು ರಚನೆ ಮಾಡುವಂಥದ್ದು ಎಲ್ಲರೂ ಸೇರಿಕೊಂಡ್ರು. ಹೊಲಿಗೆ ಗೊತ್ತಿಲ್ಲದವರು ಕೂಡ ನಮ್ಮ ಜೊತೆ ಸೇರಿ, ಎಲ್ಲ ವಯಸ್ಸಿನವರು, ಎಲ್ಲ ಗಂಡಸರು, ಹೆಂಗಸರು, ಯುವಕರು, ಮೋದುಕರು ಎಲ್ಲ ಸೇರಿ ಕೌದಿಯನ್ನು ರಚಿಸುವ ಮೂಲಕ, ಬರೀ ಅದು ಹೊಲಿಗೆ ಅಲ್ಲ, ಅದರ ಮೂಲಕ ನಾವು ಪರಸ್ಪರ ಸಂಬಂಧವನ್ನು ಹೇಗೆ ಬೆಸೆಯೋಕ್ಕೆ ಸಾಧ್ಯ, ಅಲ್ಲಿಯೂ ಹಾಡಿದೆ, ಹಾಡನ್ನು ಅಥವಾ ಒಂದು ಕವನವನ್ನು ಓದಿ ಅದರ ವಿಮರ್ಶೆ ಮಾಡೋದು, ಕಥೆಯನ್ನು ಓದಿ ವಿಮರ್ಶೆ ಮಾಡೋದು, ಅನುಭವಗಳನ್ನು ಹಂಚಿಕೊಂಡು ಪರಸ್ಪರ ಆಪ್ತವಾಗುವಂಥ ಒಂದು ಚಟುವಟಿಕೆಗಳನ್ನು ನಾವು ಮಾಡಿಕೊಂಡು ಬಂದಿರುವುದರ ಪ್ರಯೋಜನವನ್ನು ಸ್ವತಃ ನಾವು ಅನುಭವಿಸಿದ್ದೀವಿ. ಅದರಲ್ಲಿ ಪಾಲ್ಗೊಂಡಂಥ ಎಲ್ಲರೂ ಕೂಡ ಗಮನಿಸಿದ್ದಾರೆ. ಈಗ ಮುಖ್ಯವಾಗಿ ಮಂಗಳೂರಲ್ಲಿ ಇನ್ನೂ ಸಾಕು ಅನ್ನುವಂಥ ಘೋಷವಾಕ್ಯದ ಜೊತೆಗೆ ನಾವು ಈ ದೌರ್ಜನ್ಯ ವಿರೋಧಿ ಒಕ್ಕೂಟವನ್ನು ಸ್ಥಾಪಿಸಿದ್ರು. ಇದು ಸಾಕಲ್ಲ, ಮುಕ್ತಾಯ ಅನ್ನುವಂಥದ್ದು ಇಲ್ಲ. ಈಗ ನಿರಂತರವಾಗಿ ಮಹಿಳೆಯರ ಮೇಲಿನ ದೌರ್ಜನ್ಯಗಳು, ಹೆಚ್ಚು ಪ್ರಕರಣಗಳು ಬೆಳಕಿಗೆ ಬರ್ತಾ ಇದ್ದಾವೆ. ಈ ಪ್ರಕರಣಗಳು ಬರೀ ಸಂಖ್ಯೆಯಲ್ಲಿ ಮಾತ್ರ ಹೆಚ್ಚುತ್ತಾ ಇಲ್ಲ, ಅವುಗಳ ಕ್ರೌರ್ಯದ ಸ್ವರೂಪಗಳಲ್ಲಿ ಕೂಡ ತುಂಬ ಭಿನ್ನತೆಗಳನ್ನು, ತುಂಬ ಆತಂಕಕಾರಿಯಾದಂಥ ವಿಸ್ತರಣೆಯನ್ನು ಪಡೆದುಕೊಂಡಿರುವುದನ್ನು ನಾವು ದಿನಪತ್ರಿಕೆ, TV ಇವುಗಳಲ್ಲೆಲ್ಲ ನೋಡಿದಾಗ ಗಮನಿಸ್ತಾ ಇದ್ದೀವಿ. ಸೊ ಹಾಗಾಗಿ ನಾವು ಕೇಳಲೇಬೇಕಾದಂಥ ಒಂದು ಪ್ರಶ್ನೆ, ಇದೆಲ್ಲ ನಡೀತಾ ಇದೆ ಮತ್ತು ಇಲ್ಲಿ ಹಿಂಸೆನೂ ನಡೀತಾ ಇದೆ ಅಲ್ಲ ಅನ್ನುವಂಥ ಪ್ರಶ್ನೆ ನಮಗೆ ಎದುರಾಗ್ತಾನೆ ಇದೆ. ನಾವು ಒಂದು ಪುಟ್ಟ ಗುಂಪು ಈ ಅರಿವಿನ ಹಣತೆಯನ್ನು ಕೈಯಲ್ಲಿ ಹಿಡಿದು
ಆ ಹಣತೆಯಿಂದ ಇನ್ನೊಬ್ಬರಿಗೆ ದೀಪವನ್ನ ಬೆಳಕನ್ನ ಹಂಚುವ ಬೆಳೆಸುವ ಕೆಲಸವನ್ನ ಮಾಡುವಂಥದ್ದು ನಮ್ಮ ಪ್ರಯತ್ನ. ಕತ್ತಲೆ ಎಷ್ಟೇ ದೊಡ್ಡದಿರ್ಬೋದು, ಆದರೆ ಒಂದು ಹಣತೆ ಅನ್ನುವಂಥದ್ದು ಸಣ್ಣ ಬೆಳಕನ್ನ ಮೂಡಿಸುತ್ತೆ ಅನ್ನುವಂಥ ಏನು ನಮ್ಮ ದೈನಂದಿನ ಅನುಭವಗಳೇ ನಮಗೆ ಈ ಚಟುವಟಿಕೆಗಳಲ್ಲಿ ನಮಗೆ ಒಂಥರದ ಉತ್ಸಾಹವನ್ನ ಅಥವಾ ನಾವು ಮಾಡಬೇಕಾದಂಥದ್ರ ಅಗಾಧತೆ ಗೊತ್ತಿದ್ರು ಮಾಡಿರುವ ಕೆಲಸದ ಪರಿಣಾಮಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ಇಲ್ಲೂ ಕೂಡ ಈ ಅವಧಿಯಲ್ಲೂ ಕೂಡ ಸಾಕಷ್ಟು ಹಿಂಸಾತ್ಮಕವಾದಂಥ ಪ್ರಕರಣಗಳು ನಡೆದಿದ್ದಾವೆ. ಇವತ್ತು ಈ ಪ್ರಕರಣಗಳು ಹೆಚ್ಚು ಬೆಳಕಿಗೆ ಬರುವುದಕ್ಕೆ ಹಿಂದೆ ಇದ್ದ ದೌರ್ಜನ್ಯದ ಪ್ರಕರಣಗಳನ್ನ ಬಯಲುಗೊಳಿಸುವ ಅಥವಾ ಅದರ ಬಗ್ಗೆ ವರದಿ ಮಾಡುವಂಥ ಇದು ಅವಕಾಶಗಳು ಅಥವಾ ಹೇಳುವಂಥವ್ರು ಕಡಿಮೆ ಇದ್ರು. ಇವತ್ತು ಅದನ್ನ ಅಪಮಾನ ಅಂತ ಅನ್ಕೊಳ್ಳೋದನೆ ಇದನ್ನ ಬಯಲುಗೊಳಿಸೋ ಮೂಲಕನೇ ನಾವು ಒಂದು ಶಕ್ತಿಯ ವಿರುದ್ಧ ನಿಲ್ಲಬೇಕಾಗಿದೆ. ನಮ್ಗೆ ಒಬ್ರಲ್ಲ ಒಬ್ರು ನೆರವಿಗೆ ಬರ್ತಾರೆ ಅನ್ನುವಂಥ ವಿಶ್ವಾಸ ಹೆಣ್ಮಕ್ಳಿಗೆ ಹೆತ್ತವರಿಗೆ ಎಲ್ಲ ಇರುವುದರಿಂದ ಈ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಈ ಅವಧಿಯಲ್ಲಿ ಕೂಡ ನಮ್ಮ ಎಲ್ಲ ಒಡನಾಡಿಗಳು ಕೂಡ ಈ ಏನೋ ಅರಿವನ್ನ ಮೂಡಿಸುವ ಪ್ರಕ್ರಿಯೆಯಲ್ಲಿ ತುಂಬ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ವಿಶೇಷತಃ ಇಲ್ಲಿರುವಂಥ ಯುವ ಜನತೆ ಅದು ಎಷ್ಟು ಉತ್ಸಾಹದಿಂದ ಪಾಲ್ಗೊಂಡಿದೆ ಅಂತ ಹೇಳಿದ್ರೆ, ಅವರು ನಾವು ಕೊಟ್ಟ ಕೆಲವು ಚೌಕಟ್ಟನ್ನು ಇಟ್ಕೊಂಡು ರಚನಾತ್ಮಕವಾಗಿ ಅದನ್ನ ಮಾಡಿದ್ದಾರೆ. ಮತ್ತು ಎಲ್ಲ ಕಡೆಗಳಲ್ಲಿಯೂ ಈ ಏನೋ ಒಂದು ಸಂಕೋಚ ಅನ್ನುವಂಥದ್ದು ಇಟ್ಟುಕೊಳ್ಳದೇನೆ ಎಷ್ಟೆಷ್ಟು ವಿಷಯಗಳನ್ನ ಅವರು ಜನರಿಗೆ ಮುಟ್ಸೋಕ್ ಸಾಧ್ಯ ಅನ್ನುವುದನ್ನ ಅವ್ರ ನೆಲೆಯಲ್ಲಿ ನೋಡ್ಕೊಂಡಿರೋದು ಕೂಡ ನಮ್ಮ ಈ ಪ್ರಯತ್ನದಲ್ಲಿ ಒಂದು ಮುಖ್ಯವಾದಂಥ ಹೆಜ್ಜೆ ಅಂತ ನನಗೆ ಅನ್ನಿಸ್ತಾ ಇದೆ. ಎಷ್ಟೋ ಮಹಿಳಾ ಪರವಾದಂಥ ಕಿರುನಾಟಕಗಳನ್ನು ಗಂಡ್ಮಕ್ಳು ಮಾಡಿದ್ದಿದೆ, ಅಥವಾ ಎಷ್ಟೋ ವಿಷಯಗಳನ್ನು ಗಂಡ್ಮಕ್ಳೇ ಬೇರೆ ಬೇರೆ ನೆಲೆಗಳಲ್ಲಿ ಮುಟ್ಟಿಸುವ ಪ್ರಯತ್ನವನ್ನು ಮಾಡಿದ್ದೀನಲ್ಲ, ಇವೆಲ್ಲ ಪುಟ್ಟ ಪುಟ್ಟ ಹಣತೆಯ ಹಚ್ಚುವ ಕೆಲಸಗಳು ಅಂತ ನಾನು ಭಾವಿಸಿದ್ದೀನಿ. ಈ ವರ್ಷ ಈಗ ನಾಳೆ ನಾಡಿದ್ದು 7ನೇ ತಾರೀಕು ಮತ್ತು 8ನೇ ತಾರೀಕು ಹೊಸಪೇಟೆಯಲ್ಲಿ ನಡೀತಾ ಇರುವಂಥ ಕಾರ್ಯಕ್ರಮ ಈ ದೃಷ್ಟಿಯಲ್ಲಿ ನಮ್ಮ 13ನೆಯ ಪ್ರಯತ್ನ ಅಂತ ಹೇಳಲಿಕ್ಕೆ ಮತ್ತು ವಿಚಾರ ಸಂಕಿರಣದ ಮೂಲಕ ಮತ್ತು 3 ಕಾರ್ಯಕ್ರಮಗಳ ಮೂಲಕ ಒಕ್ಕೂಟದ ಆಶಯಗಳನ್ನು ಆಯಾ ಜನತೆಗೆ, ಆಯಾ ಭಾಗದ ಜನತೆಗೆ ನಾವು ಮುಟ್ಟಿಸ್ತೀವಿ. ಇದು ಒಂದು ಭಾಗ ಅಷ್ಟೇ. ಬಹುಶಃ ಇಲ್ಲಿಂದ ಮುಂದಿನ ವರ್ಷಕ್ಕೆ ಹೋಗುವಾಗ ಇಲ್ಲಿಯವರು ಯಾರು ತಯಾರಾಗಿರ್ತಾರೋ ಅವರು ನಿರಂತರ ಈ ದೀಪವನ್ನು ಮತ್ತೆ ಪಸರಿಸುವ ಕೆಲಸವನ್ನ ಮಾಡ್ತಾರೆ ಅನ್ನುವಂಥ ಏನೋ ಅನುಭವದ ಮಾತುಗಳನ್ನು ನಾವು ನಮ್ಮ ಹಿನ್ನೆಲೆಯಲ್ಲಿ ಇಟ್ಕೊಂಡಿದ್ದೀವಿ. ಇನ್ನು ಒಂದು ಬಹುಶಃ ಹೇಳಲೇಬೇಕಾದದ್ದು ಅಂದರೆ, ನಾವು ಒಕ್ಕೂಟದಲ್ಲಿ ಈ ಕಾರ್ಯಕ್ರಮಗಳನ್ನು ಮಾಡುವಾಗಲೆಲ್ಲ ಒಂದು ಮುಖ್ಯವಾದಂಥ ಒಂದು ಏನೋ ಒಗ್ಗೂಡಿಸುವ ಕೆಲಸವಾಗಿ ನಾವು ಕೈಗೊಂಡಿರೋದೇನೆಂದರೆ, ಕರ್ನಾಟಕದ ಹೊರಗೆ ಇರುವ ಮಹಿಳಾ ಪರ ಹೋರಾಟಗಳಲ್ಲಿ ದೀರ್ಘಕಾಲದಿಂದ ತಮ್ಮನ್ನು ತೊಡಗಿಸಿಕೊಂಡಿರುವಂಥ ಮತ್ತು ತಮ್ಮದೇ ಆದಂಥ ಒಂದು ವಲಯದ ಒಳಗಡೆ ಈ ಪ್ರಯತ್ನವನ್ನು ಕೆಲವರು ಪರಿಚಿತರಿರ್ಬೋದು, ಕೆಲವರು ಆಯಾ ಭಾಗದಲ್ಲಿರ್ಬೋದು, ಅವರೆಲ್ಲರೂ ಇಲ್ಲಿಗೆ ಬಂದಿದ್ದಾರೆ. ಈ 13ನೇ ಈ ಸಮಾವೇಶದಲ್ಲೂ ಅಂಥವ್ರು ಬಂದಿದ್ದಾರೆ. ಈ ಸಲ ಗುಜರಾತಿನ ಜಕಿಯಾ ಸೋಮನ್ ಅನ್ನುವಂಥವ್ರು, ಅವರು ತಮ್ಮ ವಲಯದಲ್ಲಿ ದೊಡ್ಡ ಕೆಲಸ ಮಾಡಿದಂಥವ್ರು. ಇಲ್ಲಿ ಈ ಭಾಗದ ಜನರಿಗೆ ಹೆಚ್ಚು ಅವ್ರ ಬಗ್ಗೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ಅಥವಾ ನಾವು ಏನೋ ಭಾನುಮತಿ ಕಲ್ಲೂರಿಯವರನ್ನ ಕರೆದಿದ್ದೀವಿ. ಇವೆಲ್ಲ ಏನಾಗ್ತಾ ಇದ್ದಾವಂದ್ರೆ, ಅವರು ಇಲ್ಲಿಗೆ ಬರುವ ಮೂಲಕ ಅಲ್ಲಿ ಮಹಿಳಾ ಚಳುವಳಿಗಳು ಹೇಗೆ ನಡೀತಾ ಇದ್ದಾವೆ, ಹೇಗೆ ಅವರು ಇದನ್ನ ಆರಂಭ ಮಾಡಿದ್ರು, ಮತ್ತೆ ಅಲ್ಲಿಯ ಪರಿಸ್ಥಿತಿ ಏನಿದೆ, ಪ್ರತಿರೋಧ ಏನಿದೆ, ಅಥವಾ ಅಲ್ಲಿಯ ಸನ್ನಿವೇಶಗಳೇನಿದೆ ಅಂತ ಅವರ ಮಾತುಗಳ ಮೂಲಕ ನಾವು ಕಲಿತೀವಿ. ಮತ್ತು ಇಲ್ಲಿಗೆ ಬಂದಂಥವರು ತುಂಬ ಒಳ್ಳೆಯ ನೆನಪುಗಳನ್ನು ಇಟ್ಟುಕೊಂಡು ಇಲ್ಲಿ ನಡೀತಾ ಇದ್ದಂಥ ಈ ಚಟುವಟಿಕೆಯನ್ನು ತಮ್ಮ ಭಾಗಕ್ಕೆ ಪ್ರೇರಣೆಯಾಗಿ ತಗೊಂಡು ಹೋಗುವಂಥ ಕೆಲಸ ಕೂಡ ಇಲ್ಲಿ ನಡೀತಾ ಇದೆ. ಇದು ಪರಸ್ಪರ ಪೂರಕವಾದಂಥ ಕೆಲಸವನ್ನು ಒಕ್ಕೂಟ ಮಾಡ್ತಾ ಇದೆ.